ನಮಸ್ತೆ ಪದ್ಮ ಅವರೇ. ನಮಸ್ತೆ. ಏನಾಗಿತ್ತು ರೀ ತಮಗೆ? ನಂಗೆ ತಲೆನೋವು ಇತ್ತು, ಮೈಗ್ರೇನ್ ಇತ್ತು, ತಲೆ ಫುಲ್ ಎಲ್ಲ ಜುಮ್ ಅಂತಿತ್ತು, ತಲೆನೋವು ಡಿಮ್ ಹಿಡ್ದಿತ್ತು. ಸೊ ನೀವು ಭಾಳ ಕಡೆ ತೋರಿಸಿ? ಭಾಳ ಹಾಸ್ಪಿಟ್ಲಿಗೆ ತೋರಿಸಿದೆ. ಅವ್ರ ಟ್ಯಾಬ್ಲೆಟ್ನು ಕೊಟ್ರೆ ಕಡಿಮೆ ಆಗಲಿಲ್ಲ ಅನ್ಕೊಳ್ಳೆ ಮಾನಸಿಕ ತಜ್ಞರ ಕಡೆ ತೋರಿಸ್ರಿ ಅಂತಂದ್ರೆ, ಸೊ ಸೈಕಾಟ್ರಿಸ್ಟ್ ಕಡೆ ಹೋಗಿ ಹೋಗ್ರಿ ಎಷ್ಟೆಲ್ಲ ಟ್ರೀಟ್ಮೆಂಟ್ ಆದ್ರೂ ನಿಮ್ ಗುಣ ಆಗಲಿಲ್ಲ, ಸೊ ನೀವು ಸೈಕಾಟ್ರಿಸ್ಟ್ ಕಡೆ ಹೋಗ್ರಿ ಅಂತ ಹೇಳಿ. ಹೋಗ್ರಿ ಅಂತ ಹೇಳಿದ್ರೆ, ಆದ್ರೆ ನಂಗೇನು ಅದು ನೆಸೆಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಮ್ಮ ರಿಲೇಟಿವ್ ಒಬ್ರು ಇಲ್ಲಿ ಹೇಳಿದ್ರ, ಇಲ್ಲಿ ಬಂದೆ. ಸೊ ಇಲ್ಲಿ ಆರಾಮಾಯ್ತಲ್ಲ? ಇಲ್ಲಿ ಆರಾಮ. ನಿಮಗೆ ಮೈಗ್ರೇನ್ ಅಂತ ಹೇಳಿ ಡಯಾಗ್ನೋಸ್ ಮಾಡಿ ನಾವು ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರಿ, ಪೂರ್ತಿ ಆರಾಮಾಗಿತ್ತು. ಥ್ಯಾಂಕ್ ಯು. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ಪದ್ಮಾವತಿ. ನಿಮ್ದು ಏಜ್ ಏನು ರೀ ಇವಾಗ? 44. ಏನು ಪ್ರಾಬ್ಲಮ್ ಬಂದಿದ್ರಿ ನೀವು ಇಲ್ಲಿ? ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇತ್ತು ರೀ. ತಲೆ ಫುಲ್ ಜುಮ್ ಬರ್ತಿತ್ತು, ಆಮೇಲೆ ತಲೆಯಲ್ಲಿ ಫುಲ್ ದಿಮ್ ಹಿಡ್ದಂಗೆ ಆಗ್ತಿತ್ತು. ತಲೆ ಜುಮ್ ಅನ್ನೋದು, ಆಮೇಲೆ ತಲೆ ನೋವು ಇರ್ತಿತ್ತು, ಅದ್ರ ಜೊತೆ ಕುತ್ತಿಗೆ ನೋವು ಇತ್ತು ನಿಮ್ಮ ಕತ್ತು? ಈ ಕಡೆ ಸೈಡ್, ರೈಟ್ ಸೈಡ್ ಭಾಳ ನೋವು ಆಗ್ತಿತ್ತು. ಕತ್ತು. ಇದಕ್ಕೆ ನಾವು ಸರ್ವೈಕೋಜೆನಿಕ್ ಮೈಗ್ರೇನ್ ಅಂತೀವಿ. ಸರ್ವೈಕೋಜೆನಿಕ್ ಹೆಡ್ ಏಕ್ ಅಥವಾ ಸರ್ವೈಕೋಜೆನಿಕ್ ಮೈಗ್ರೇನ್ ಅಂತೀವಿ. ಸೊ ಇಲ್ಲಿ ನೀವು ಟ್ರೀಟ್ಮೆಂಟ್ ಇವತ್ತು ಎಷ್ಟನೇ ಸೆಟ್ಟಿಂಗ್ ನಿಮ್ಮದು? ನಂದು 16-17 ಸೆಟ್ಟಿಂಗ್ ಆಗ್ಯಾವೆ. ಸೊ ಈಗ ನಿಮ್ಗೆ ಅದು ಜುಮ್ ಅನ್ನೋದು, ಆಮೇಲೆ ತಲೆನೋವು ಹೇಗಿದೆ? ಅದೆಲ್ಲ ಪೂರ್ತಿ ಕಡಿಮೆ ಆಯಿತು. ನಿಮ್ಮ ಮೈಗ್ರೇನ್ ಕಡಿಮೆ ಆಗಿದೆ? ಪೂರ್ತಿ ಕಡಿಮೆ ಆಗಿದೆ. ಆಮೇಲೆ ನಿಮ್ಮದು ತಲೆನೋವು, ಅದು ಜುಮ್ ಅನ್ನೋದು ಪೂರ್ತಿ ಎಲ್ಲ ಕಡಿಮೆ ಆಯಿತು. ಕುತ್ತಿಗೆನೂ ಕಡಿಮೆ ಆಗಿತ್ತು. ಸೊ ನಿಮ್ಮ ಸರ್ವೈಕೋಜೆನಿಕ್ ಮೈಗ್ರೇನ್ ಕಡಿಮೆ ಆಗಿದೆ. ಸೊ ನಿಮಗೆ ನಮ್ಮ ಕ್ಲಿನಿಕ್ ಬಗ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ರಿಲೇಷನ್ದವ್ರು ಒಬ್ರು ಹೇಳಿದ್ರಿ, ಇಲ್ಲಿ ಹೋಗ್ರಿ, ಇಲ್ಲಿ ಫಿಸಿಯೋಥೆರಪಿ ಮಾಡ್ತಾರ, ಆಮೇಲೆ ಕೈರೋಪ್ರಾಕ್ಟಿಸನ್ನು ಮಾಡಿಸ್ತಾರೆ. ಸೊ ಇದ್ರಲಿಂದ ನಿಮ್ಗೆ ಆರಾಮಾಗ್ತೈತಿ, ಎಷ್ಟೋ ಜನಕ್ಕೆ ಆರಾಮಾಗೈತಿ ಅಂತ. ಸೊ ನಿಮಗೂ ನಮ್ದು ಮೈಗ್ರೇನದ್ದು ನೀವು ನೋಡಿದ್ರಲ್ಲ, ಮೈಗ್ರೇನ್ಗೆ ಆರಾಮಾಗುತ್ತೆ ಅಂತ ಹೇಳಿ ನಿಮ್ಗೆ ನಂಬಿಕೆ ಇತ್ತು. ಓಕೆ. ಸೊ ಇಲ್ಲಿ ಬರೋಕ್ಕಿಂತ ಮೊದಲು ಎಷ್ಟು ದಿವಸ ಸಫರ್ ಆಗಿರಿ ನೀವು? ನಾನು 6-7 ಮಂತ್ಲಿಂದ ಇದು ಪ್ರಾಬ್ಲಮ್ ಇತ್ತು. 6-7 ಮಂತ್ಸ್ಲಿಂದ. ಸೊ ನೀವು ಬೇರೆ ಕಡೆನೂ ತೋರಿಸಿದ್ರಿ? ಎಲ್ಲ ಕಡೆ ತೋರಿಸಿದ್ದೆ ರೀ. ಬ್ರೈನ್ ಸ್ಕ್ಯಾನು ಮಾಡಿಸಿದ್ದೆ, ಅದ್ರಾಗೂ ಎಲ್ಲ ನಾರ್ಮಲ್ ಬಂದಿತ್ತು ರಿಪೋರ್ಟ್, ಏನು ಪ್ರಾಬ್ಲಮ್ ಇಲ್ಲ ಅಂತಂದಿದ್ರೆ. ಅದು ಬೇಸಿಕ್ಲಿ ಯಾಕೆ ನಾರ್ಮಲ್ ಬಂದಿತ್ತು ಅಂದರೆ, ಸ್ಕ್ಯಾನ್ನಲ್ಲಿ ನಿಮ್ಮದು C1 ಸ್ಟಿಫ್ನೆಸ್, ಅದು ಸ್ಟಿಫ್ನೆಸ್ ಕಂಡು ಬರಲ್ಲ. ಸೊ ಸರ್ವೈಕೋಜೆನಿಕ್ ಮೈಗ್ರೇನ್ ಯಾಕೆ ಬರ್ತದೆ ಅಂದರೆ, ಸ್ಪೈನ್ ಸ್ಟಿಫ್ ಇತ್ತಂದರೆ ನರ ಬಿಗಿತ ಆಗಿ ನಿಮಗೆ ಬರ್ತದೆ, ಪೇನ್ ಬರ್ತದೆ. ಸೊ ಅದನ್ನು ನಾವು ರಿಲೀಸ್ ಮಾಡಿದ್ವಿ ನಮ್ಮ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ಲೇ, ಆಮೇಲೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಲಿಂದ ಅದನ್ನು ಗುಣ ಮಾಡಿದ್ವಿ. ಸೊ ನಮ್ಮ ವ್ಯೂವರ್ಸಿಗೆ ಏನಾದರೂ ಅನ್ಬೇಕಂತೀರಾ ನೀವು? ಇದು ಬೆಸ್ಟ್ ಆಗೈತಿ ಅಂತ ಅನಿಸ್ತೈತಿ ನನಗೆ. ಭಾಳ ರಿಲೀಫ್ ಸಿಕ್ಕೈತಿ ಇದ್ರಲಿಂತ್ರ. ಸೊ ಯಾರಿಗಾದ್ರೂ ಏನಾದರೂ ಈ ಥರ ಪ್ರಾಬ್ಲಮ್ ಇದ್ರೆ ನೀವು ಬಂದು ಮಾಡಿಸ್ಕೋಬಹುದು. ಓಕೆ. ಸೊ ಎಲ್ಲರೂ ಆರಾಮಾಗ್ತೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವೆಲ್ಕಮ್.